ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗ, ಇವತ್ತು ಮಧ್ಯಾಹ್ನ ನಿನಗೆ ಫಾರಿನ್ ಡೆಲಿಗೇಟ್ಸ್ ಜೊತೆ ಲಂಚ್ ಮೀಟಿಂಗ್ ಫಿಕ್ಸ್ ಆಗಿದೆ. ನಾನು ಇರಲ್ಲ ಅಲ್ಲಿ. CO ಕಣೋ ನೀನಿಲ್ದೆ ಮೀಟಿಂಗ್ ಹೆಂಗ್ ನಡೆಯುತ್ತೆ? ನಂದೇನೋ ಕೆಲಸ ಅಲ್ಲಿ. ನನ್ನ ಮೀಟಿಂಗ್ ಇರೋದು ಆಫೀಸ್ ಪಕ್ಕ, ನಿನ್ನ ಮೀಟಿಂಗ್ ಇರೋದು ಏರ್ಪೋರ್ಟ್ ಪಕ್ಕ. ಐ ಕಾಂಟ್ ಕ್ಯಾಚ್ ದ ಟೈಮ್ ಮ್ಯಾನ್. ಓಕೆ ಬಾಸ್, ಹಾಗಾದ್ರೆ ಇಡೀ ಆಫೀಸ್ ನಿಮ್ ಕೈಲೇ ಇರುತ್ತೆ ಅಂತ ಹೇಳಿ. ಹೂನಪ್ಪ, ಆದ್ರೆ ನಿನ್ನ ಲೈಫ್ ಇರೋದು ನಿನ್ನ ಕೈ. ಮಗ, ನನ್ನ ಲೈಫ್ಗೆ ಏನೂ ಆಗಿಲ್ಲ ಕಣ. ಮೊನ್ನೆ ಯಾರೋ ಬಂದು ಥ್ರೆಟನ್ ಮಾಡಿ ಹೋದ್ರು ಅಂತ ನೀನ್ ಈಗ ಮಾತಾಡ್ತಾ ಇದೆಯಾ ತಾನೆ? ನಾನು ಅನ್ಕೊಂಡಿದ್ದು ಕರೆಕ್ಟ್ ಆಗಿದೆ. ಯಾರೋ ಬೇಕು ಅಂತ ನನ್ನನ್ನು ಹೆದರ್ಸಾಗಿ ಮಾಡಿರ್ತಾರಪ್ಪ. ಹಾಗಂತ ನಾನು ಕೇರ್ಲೆಸ್ ಆಗಂತೂ ಇರಲ್ಲ ತಾನೆ. ಯು ಡೋಂಟ್ ಹ್ಯಾವ್ ಟು ವರಿ ಬ್ರೋ. ಮಗ, ನಿನ್ನ ಸೇಫ್ಟಿ ನನ್ನ ಡ್ಯೂಟಿ. ಆದರೆ ನಾನು ಮಾತಾಡ್ತಿರೋದು ನಿನ್ನ ಲೈಫ್ ಬಗ್ಗೆ, ಅಂದರೆ ನಿನ್ನ ಮತ್ತೆ ಸೀತಾ ಅವ್ರ ಬಗ್ಗೆ. ನಮ್ಮಿಬ್ರು ಮಧ್ಯೆ ತುಂಬಾ ಗ್ಯಾಪ್ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ನನಗೆ ತುಂಬಾ ಹತ್ತದವ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಅವ್ರಿಗೂ ಅನ್ಸ್ಬೇಕಲ್ವಾ? ಆಗ್ಲೇ ತಾನೇ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅನ್ನೆಸೆಸರಿ ಕಾಂಪ್ಲಿಕೇಶನ್ ಆಗುತ್ತೆ ತಾನೆ ಮಗ. ಅಂಡ್ ಮೋರ್ ಓವರ್, ಆ ಬೌಂಡ್ರಿ ದಾಟಿ ಅವ್ರು ನನ್ನ ಹತ್ರ ಬರೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಶಿ ಇಸ್ ಸೀತಾ. ಮಗ, ಕೆಲವೊಂದ್ಸಲ ಈ ಲವ್ ಎಕ್ಸ್ಪ್ರೆಸ್ ಮಾಡೋಕ್ ಹೋಗಿ ನಮ್ಮಿಬ್ರು ಮಧ್ಯೆ ಇರೋ ಬ್ಯೂಟಿಫುಲ್ ಫ್ರೆಂಡ್ಶಿಪ್ ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಕಡೋ ನಂಗೆ. ಅಪ್ಪ, ಹಾಗಂತ ನಿನ್ನ ಮನ್ಸಲ್ಲಿರೋ ಫೀಲಿಂಗ್ಸ್ನ ಮನ್ಸಲ್ಲೇ ಗುಂಡಿ ತೋಡಿ ಮುಚ್ಚಾಕ್ಬಿಡಪ್ಪ ತಂದೆ. ಏಯ್ ನೋನೋ, ರೈಟ್ ಟೈಮ್ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಐ ಹೋಪ್ ಶಿ ವಿಲ್ ಅಂಡರ್ಸ್ಟ್ಯಾಂಡ್ ಬ್ರೋ. ಹೌದೌದು, ಶಿ ವಿಲ್ ಅಂಡರ್ಸ್ಟ್ಯಾಂಡ್. ನಮಸ್ಕಾರ ಸರ್. ಹೇಗಿದ್ದೀರಾ? ಹೇಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ. ಮೊದಲು ಮದುವೆಗೆ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ನಾನು ನಿಮ್ಮನ್ನ ಕರೆಸಿದ್ದು. ಮದ್ವೆನಾ? ಯಾರ್ ಮದ್ವೆ? ಯಾರ್ ಜೊತೆ? ಯಾವಾಗ? ನಾವ್ ಮಾಡಿಸ್ಬೇಕಾ? ಯಾಕೆ? ಏಯ್, ಯಾಕೊಳೆ ಪೆಂಗನಂಗ್ ಪ್ರಶ್ನೆ ಕೇಳ್ತಿದ್ಯಾ? ನಿಂಗೆ ಹೋಗಿದ್ಯಲ್ಲ ಮದುವೆ, ನನ್ನ ಮದುವೆ. ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ನನಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ. ನನ್ ಸುತ್ತ ಇರೋ ಬೇಲೆ ಎಲ್ಲ ಮುರಿದೋಯ್ತು. ಇನ್ ಮುಂದೆ ನನ್ನನ್ನು ಯಾರು ತಡೆಯೋದಕ್ಕಾಗೋದಿಲ್ಲ. ಕೌಂಟ್ ಡೌನ್ ಶುರು ಮಾಡ್ಕೊಳ್ಳಿ. ಐ ಆಮ್ ಕಮಿಂಗ್. ಸೀತಾ ಕುತ್ತಿಗೆಗೆ ತಾಳಿ ಕಟ್ಟೇ ಕಟ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.